श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ ನಮಸ್ಕಾರ. ಭಗವಂತ ಶುಭವನ್ನು ಉಂಟು ಮಾಡಲಿ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ, ಏನಾದರೂ ಶುಭ ಇದೆಯಾ ಅಥವಾ ಇನ್ನೂ ಕೂಡ ಕಷ್ಟ ಆಗ್ತಾ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವೆಲ್ಲ ತಿಳ್ಕೊಳ್ಳೋಣ. ನೋಡಿ, ಸೆಪ್ಟೆಂಬರ್ ತಿಂಗಳು ಅಂತಂದರೆ ನಿಮಗೆ 2ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಆ ದಿವಸ ವಿಶೇಷವಾಗಿ ಮಾಸ ಶಿವರಾತ್ರಿಯೂ ಕೂಡ ಇದೆ. ಹಾಗೆ ಬೆನಕನ ಅಮಾವಾಸ್ಯೆ ಅಂತ ಹೇಳಿದೆ. ಹಾಗೆ ಅನಂತರದಲ್ಲಿ ಭಾದ್ರಪದ ಮಾಸ ಆರಂಭವಾಗ್ತದೆ. ನೋಡಿ, 3ನೇ ತಾರೀಕಿನಿಂದ ಭಾದ್ರಪದ ಮಾಸ ಆರಂಭ. ಹಾಗೆ 7ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ, ಎಲ್ಲರಿಗೂ ಕೂಡ ವಿಶೇಷವಾದಂತಹ ಗಣೇಶನ ಹಬ್ಬ. ಹಾಗೆ 6ನೇ ತಾರೀಕಿಗೆ ಗೌರಿ ವ್ರತ, ಗೌರಿಯನ್ನು ಪೂಜೆ ಮಾಡುವಂಥ ಹಬ್ಬ. 8ನೇ ತಾರೀಕಿಗೆ ಋಷಿ ಪಂಚಮಿಯ ವಿಶೇಷವಾದಂಥ ಪೂಜೆ ಮಾಡುವಂಥದ್ದು. ಹಾಗೆ 16ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ. ಹಾಗೆ 18ನೇ ತಾರೀಕಿಗೆ ಅನಂತನ ಹುಣ್ಣಿಮೆ, ಮಹಾಲಯ ಶ್ರಾದ್ದಾರಂಭ. ಅಲ್ಲಿಗೇನು 19ನೇ ತಾರೀಕಿನಿಂದ ನಮಗೆ ಮಹಾಲಯ ಪಕ್ಷ ಅಂದರೆ ಪಿತೃಪಕ್ಷ ಅಂತ ಹೇಳ್ತೇವಲ್ಲ, ಅಂತಹ ಪಿತೃಪಕ್ಷದ ಆರಂಭವಾಗ್ತದೆ. ಅದು ಅಕ್ಟೋಬರ್ 2ನೇ ತಾರೀಕಿನವರೆಗೂ ಕೂಡ ಪಿತೃಪಕ್ಷ ಇರ್ತದೆ. ಹಾಗಾಗಿ ನೀವೇನೇನು ಪೂಜೆ ಪುನಸ್ಕಾರ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ 18ನೇ ತಾರೀಕಿನ ಪೂರ್ವದಲ್ಲಿ ಮುಗಿಸುವಂಥದ್ದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ಮುಂದೆ ಪಿತೃಪಕ್ಷ ಹೇಳುವಂಥದ್ದು ಆರಂಭವಾಗ್ತದೆ. ಹಾಗಾಗಿ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳಿಗೆ, ಅಂದರೆ ಧಾರ್ಮಿಕ, ಅದು ಕೂಡ ಧಾರ್ಮಿಕಕ್ಕೆ ಬರುತ್ತೆ, ಆದರೆ ಪೂರ್ವ ಕರ್ಮಗಳು ಅಂಥೇಳಿ ಹೇಳ್ತೇವೆ. ಹಾಗಾಗಿ ಅಂತಹ ಉತ್ತರ ಕರ್ಮಗಳಿಗೆ ಹೆಚ್ಚಿನದಾದಂತಹ ಅವಕಾಶಗಳಿಲ್ಲ. ಪೂರ್ವ ಕರ್ಮಗಳನ್ನು ನಾವು ಆದಷ್ಟು 18ನೇ ತಾರೀಕಿನ ಒಳಗಡೆ ಮುಗಿಸ್ಕೊಳ್ಳೋಣ. ಇನ್ನು ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ. ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ. ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಿಮಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ. ನಾವು ಹೇಳುವಂಥದ್ದು ನೋಡಿ, ಇದು ವಿಶೇಷವಾಗಿ ನಿಮಗೆ ಗೋಚಾರ ಫಲ ಅಂತ, ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ನಿಮಗೆ ಇದೇ ಸರ್ವಕಾಲೀನ, ಇದೇ ಸರ್ವ ತೀರ್ಮಾನ ಹೇಳುವಂಥದ್ದನ್ನು ಮಾಡಬೇಡಿ. ಹಾಗೆ ತಮ್ಮೆಲ್ಲರ ಶುಭ ಹಾರೈಕೆಯಿಂದ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರನ್ನು ಕೂಡ ಸಂಪಾದನೆ ಮಾಡಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಅನಂತ ಧನ್ಯವಾದ. ಹಾಗೆ ಬಹಳ ಜನ ಕಾಮೆಂಟನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಹತ್ರ ಅಭಿಪ್ರಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಹಳ ವಿಡಿಯೋ ಮಾಡುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೂ ಕೂಡ ಸಾಕಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಅದಕ್ಕೂ ಕೂಡ ಬೆಂಬಲವನ್ನು ಕೊಡಿ ಅಂಥೇಳಿ ಹೇಳ್ತಾ, ನೋಡಿ ಗ್ರಹಸ್ಥಿತಿ ಹೇಗಿದೆ ನಿಮಗೆ. ವೃಷಭ ರಾಶಿಯಲ್ಲಿ ಧನಸ್ಥಾನದಲ್ಲಿ ಗುರು, ಹಾಗೆ 3ಯ ಸ್ಥಾನದಲ್ಲಿ ಕುಜ, ಹಾಗೆ 5ಮ ಸ್ಥಾನದಲ್ಲಿ ಬುಧ, 6ಥ ಸ್ಥಾನದಲ್ಲಿ ರವಿ, 7ಮಕ್ಕೆ ಶುಕ್ರ. ಹಾಗೆ ಇನ್ನು ಶನಿಯೂ ಕೂಡ ನಿಮಗೆ ಅಂತಹ ನಷ್ಟ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ, ಅವನು 10ನೇ ಮನೆಯಲ್ಲಿದ್ದಾನೆ. ಹಾಗೆ 11ನೇ ರಾಶಿಯಲ್ಲಿ ರಾಹು, 12ನೇ ಅಧಿಪತಿಯಾದಂಥ ಶುಕ್ರನೂ ಕೂಡ ನಿಮ್ಮ ರಾಶಿಯಿಂದ 6ಥ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಅಲ್ಲಿಗೇನು 12ನೇ ರಾಶಿಯ 10ನೇ ರಾಶಿಯನ್ನು ನೋಡ್ತಾ ಇದ್ದಾನೆ ಅಂತೇಳಿ ಹೇಳಬಹುದು. ಈಗೆಲ್ಲ ನಿಮ್ಮ ಗ್ರಹಸ್ಥಿತಿ ಇದೆ. ನೋಡಿ, ಅಶ್ವಿನಿ ನಕ್ಷತ್ರಕ್ಕೆ ಹೇಗಾಗಿದೆ ಅಂತಂದರೆ, ಶುಕ್ರನ ದೃಷ್ಟಿ ಬಹಳ ಒಳ್ಳೆಯದು ಮಾಡುವಂಥದ್ದು, ಧನಾಧಿಪತಿಯಾದಂತಹ ದೃಷ್ಟಿ ಒಳ್ಳೆಯದು ಮಾಡುತ್ತದೆ ಅಂತೇಳಿ ಹೇಳಬಹುದು. ಹಾಗೆ ಇನ್ನು ಬಹಳ ಮುಖ್ಯವಾಗಿ ನಿಮಗೆ 5ಮದ ಬುಧ, ಇದು ಕೂಡ ಶುಭವಾದಂಥ ಫಲಗಳನ್ನು ಕೊಡುವಂಥದ್ದು. ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಅಲ್ಲಿ ದೃಢತೆಯನ್ನು ಕೊಡುತ್ತದೆ. ಯಾಕಂದರೆ ದೃಢತೆ ಏನಕ್ಕೆ ಅಂತಂದರೆ, ಒಂದು ಉದ್ಯೋಗ ಇರಬಹುದು, ವ್ಯಾಪಾರ ವ್ಯವಹಾರ ಮಾಡ್ತಾ ಇರಬಹುದು, ನಿಮಗೆ ದೃಢತೆಯನ್ನು ಕೊಡುತ್ತದೆ. ಆ ದೃಢವಾದಂತಹ ಮನಸ್ಸು ಎಲ್ಲ ಕೆಲಸಗಳನ್ನು ಕೂಡ ನಿಮ್ಮನ್ನು ಕರೆದು ಮಾಡಿಸ್ತಾ ಇದೆ. ನೋಡಿ, ಈ ತಿಂಗಳಲ್ಲಿ ಒಂದು 10-12 ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. 1ನೇದಾಗಿ, ಯಾವ ಕೆಲಸವನ್ನು ಮಾಡಿ ನಿಲ್ಲಿಸಿದಿರೋ ಅಂತಹ ಕೆಲಸಗಳು ಪುನಃ ಆರಂಭವಾಗಿ ಮುಂದೆ ಹೋಗುವಂಥ ಸಾಧ್ಯತೆಗಳು. ಯಾವುದೋ ಒಂದು ಕೆಲಸ ಮಾಡಿರ್ತೀರಿ, ಅದು ಅಲ್ಪ ಸ್ವಲ್ಪವಾಗಿ ನಿಂತು ಹೋಗಿಬಿಡ್ತದೆ, ಪುನಃ ಆರಂಭ ಮಾಡಿ ನಡೆಸುವಂಥದ್ದು. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಶುಕ್ರನ ದೃಷ್ಟಿ ಇರುವ ಮಾತ್ರದಿಂದ ನಿಮಗೆ ಧನಾಧಿಪತಿಯ ದೃಷ್ಟಿ, ಅಲ್ಪ ಸ್ವಲ್ಪ ಹಣಕಾಸಲ್ಲಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ, ನಿಮಗೆ ಯೋಚನೆ ಆಗ್ತಾ ಇದೆ. ಆದರೆ ಹಣಕಾಸಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಬಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ದುಡ್ಡು ಬಂದಿದೆಯಪ್ಪ ನನಗೆ ಕೆಲಸ ಕಾರ್ಯಕ್ಕೆ, ಯಾಕಂದರೆ ಏನಂತ ದುಡ್ಡಿದ್ದರೆ ಧೈರ್ಯ ಇರ್ತದೆ. ಹಾಗಾಗಿ ಆ ದೃಢತೆ, ಧೈರ್ಯ ಎರಡೂ ಕೂಡ ಈ ತಿಂಗಳಲ್ಲಿ ಬರ್ತದೆ. 3ನೇದಾಗಿ, ಕುಟುಂಬದ ಸದಸ್ಯರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ ಅಂತೇಳಿ ಹೇಳಬಹುದು. ಮತ್ತು ಗುರುವಿನ ದೃಷ್ಟಿಯೂ ಕೂಡ
ನಿಮಗೆ ಶುಭವಾದಂತಹ ರೀತಿಯಲ್ಲೇ ಆಗುತ್ತದೆ. ಗುರುವು ಕೂಡ ನಿಮಗೆ ಶತ್ರುಗಳನ್ನು ನಾಶ ಮಾಡುವಂಥದ್ದು ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ವಿಶೇಷವಾದಂಥ ಸಂಕಲ್ಪಗಳನ್ನು ಕೊಡುವಂತಹ ಗುರು ನಿಮಗೆ ವಿಶೇಷವಾದಂಥ ಫಲಗಳನ್ನು ಕೂಡ ಕೊಡ್ತಾನೆ. ಮತ್ತು ನೋಡಿ, ಹೆಚ್ಚಿನದಾಗಿ ಯಾರ್ಯಾರು ಕೃಷಿಕರಿದ್ದೀರೋ ಅಥವಾ ಯಾರ್ಯಾರು ಬಿಲ್ಡರ್ ಇದ್ದೀರೋ ಅಂಥವ್ರಿಗೆ ಬಹಳ ಶುಭ ಅಂತೇಳಿ ಹೇಳ್ತೇವೆ. ಯಾಕಂದರೆ ನೋಡಿ, ಕುಜನು ತೃತೀಯ ಸ್ಥಾನದಲ್ಲಿರುವಂತಹ ಕುಜನು ಷಷ್ಠ ಸ್ಥಾನವನ್ನು ದೃಷ್ಟಿಯ ನೋಡ್ತಾ ಇದ್ದಾನೆ. ಹಾಗಾಗಿ ಕುಜನು 4ನೇ ರಾಶಿಯನ್ನು ಕೂಡ ನೋಡುತ್ತಾನೆ, 7ನೇ ರಾಶಿಯನ್ನು ಕೂಡ ನೋಡುತ್ತಾನೆ ಹೇಳಿ ಹೇಳ್ತೇವೆ. ಹಾಗಾಗಿ 7ನೇ ರಾಶಿ ಹೇಳುವಂಥದ್ದು ನಿಮಗೆ ಹೆಚ್ಚಿನದಾದಂತಹ ಭಾಗ್ಯಸ್ಥಾನಕ್ಕೆ ಕುಜನ ದೃಷ್ಟಿಯೂ ಕೂಡ ಇದೆ. ಹಾಗಾಗಿ ಆ ಭಾಗ್ಯದ ದೃಷ್ಟಿಯಿಂದ ಏನೋ ಒಂದು ಭೂಮಿಯನ್ನು ಕೈ ಹಾಕ್ತಾ ಇದ್ದೀರಿ, ತೆಗೆದುಕೊಳ್ತಾ ಇದ್ದೀರಿ, ಅದಕ್ಕೂ ಕೂಡ ಏನು ಹಗಲು ಕನಸು ಅಂತ ಹೇಳ್ತಾ ಇರ್ತೀರಲ್ಲ, ಈ ತಿಂಗಳಲ್ಲಿ ಹಗಲು ಕನಸು ಕಾಣುವಂಥದ್ದಿಲ್ಲ, ರಾತ್ರಿಯ ಕನಸೇ ಆಗ್ತದೆ ನಿಮಗೆ. ಆ ಕನಸು ಬಹುಶಃ ಬೆಳಗಿನ ಜಾವಕ್ಕೆ ಬಿದ್ದು ಒಂದು ಒಳ್ಳೆ ರೀತಿಯಾದಂತಹ ಫಲಗಳನ್ನು, ನಿರೀಕ್ಷಣೆಗಳನ್ನು ನೀವು ಪಡ್ಕೊಳ್ಬಹುದು. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭವಾದಂಥ ಲಾಭಗಳು ಕೂಡ ಆಗ್ತದೆ. ಅದರ ಜೊತೆಯಲ್ಲಿ ನೋಡಿ, ಹಾಗೆ ನಿಮಗೆ ಶನಿಯೂ ಕೂಡ ವಕ್ರವಾಗಿದ್ದಾನೆ. ಶನಿ ಫಲ ನೋಡಲಿಕ್ಕೆ ಹೋದರೆ ಅಲ್ಪ ಸ್ವಲ್ಪ ವಾಹನದಿಂದ ಒಂಚೂರು ಕಿರಿಕಿರಿ ಆಗಬಹುದು, ಅಥವಾ ಹಳೆ ವಾಹನ ಇದ್ದರೆ ಅದನ್ನು ಚೇಂಜ್ ಮಾಡುವಂಥ ಸಾಧ್ಯತೆಗಳಾಗ್ತದೆ. ಯಾಕಂದರೆ ಹಬ್ಬದ ವ್ಯಾಪಾರ ಅದು ಇದೆಲ್ಲ ಬರುತ್ತದೆ. ಅದರಲ್ಲೂ ಕೂಡ ನಿಮಗೆ ಹೆಚ್ಚಿನದಾದಂತಹ ನಿಮಗೆ ಅನುಕೂಲಗಳನ್ನು ಕೂಡ ಮಾಡಬಹುದು. ಅಂದರೆ ನೂತನವಾದಂತಹ ಒಂದು ವಸ್ತು ಇರಬಹುದು, ಅಥವಾ ಒಂದು ವ್ಯಕ್ತಿ ಇರಬಹುದು, ಅಥವಾ ಒಂದು ವ್ಯವಹಾರ ಇರಬಹುದು. ಇದು ಮೂರರಲ್ಲಿ ಒಂದಾದರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗುವಂತಹ ಚಾನ್ಸಸ್ ಬಹಳ ಇದೆ. ಹಾಗಾಗಿ ಆ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡ್ತಾ ಇರಿ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆ ಪ್ರಯತ್ನಗಳು ಸಫಲವಾಗುವುದಿಲ್ಲ. ಕಾರಣ ಏನಂತಂದರೆ ಗ್ರಹಬಲ ಇರುವುದಿಲ್ಲ. ಈಗ ನಿಮಗೆ ಸ್ವಲ್ಪ ಮಟ್ಟಿಗೆ ಯಾವುದೇ ರೀತಿಯಾದಂಥ ದೊಡ್ಡ ಅಡಚಣೆಗಳು ನನಗೆ ಕಾಣಿಸೋದಿಲ್ಲ ಮೇಷರಾಶಿಯವರಿಗೆ. ಆದರೆ ದೊಡ್ಡ ಅಡಚಣೆ ಏನಂತಂದರೆ, ಒಂದು ದಿವಸ ಮಾಡೋದು, 2ನೇ ದಿವಸ ಆ ಕೆಲಸವನ್ನು ಬಿಟ್ಟು ಬಿಡುವಂಥದ್ದು, ಅಥವಾ ಯಾವುದೋ ಒಂದು ಕೆಲಸದ ಒಂದು ಟಾರ್ಗೆಟನ್ನು ಮಾಡ್ತಾ ಇರೋದು, ಅದು ಸಿಗುವುದಿಲ್ಲ, ನೀವು ಬಿಡುವುದಿಲ್ಲ. ಹೀಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾವ ಕೆಲಸವನ್ನು ಆರಂಭ ಮಾಡುವಾಗ ಅದನ್ನು ನಾವು ನೋಡಿಕೊಳ್ಬೇಕು. ಆರಂಭ ಮಾಡಿದ ತಕ್ಷಣ ಅದಕ್ಕೆ ವಿಘ್ನ ಬರುತ್ತೆ, ತೊಂದರೆ ಬರುತ್ತೆ ಅಂತಂದರೆ ಅದು ಮುಂದೊಂದು ದಿವಸ ಒಳ್ಳೆಯದಾಗುತ್ತೆ, ಮುಂದೊಂದು ದಿವಸ ಸಕ್ಸಸ್ಫುಲ್ ಆಗುತ್ತೆ ಹೇಳುವಂಥ ಅರ್ಥವೇ. ಅದನ್ನು ಆರಂಭ ಮಾಡಿ ನಿಲ್ಲಿಸುವಂಥದ್ದು ಬೇಡ. ಮತ್ತು ಇನ್ನು ಸಂತಾನಾದಿಗಳು ಯಾರಿಗೆ ಆಗಲಿಲ್ಲ ಅಂಥವರಿಗೆ ಸಂತಾನಾದಿಗಳ ಅವಕಾಶಗಳು ಕೂಡ ಇದೆ ಅಂತ ಹೇಳಬಹುದು. ಮತ್ತು ಶುಕ್ರ ದೃಷ್ಟಿಯಿಂದ ವಿವಾಹಕ್ಕೆ ಯಾರ್ಯಾರಿಗೆ ಅಡೆತಡೆಗಳಾಗ್ತಾ ಇದೆ, ಅಥವಾ ಸಾಂಸಾರಿಕವಾದಂಥ ಜೀವನದಲ್ಲಿ ಗಂಡ ಹೆಂಡತಿ ದೂರ ಆಗಿರುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಇಂಥದ್ದು ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿಗಾಗ್ತದೆ. ಮತ್ತು ವಿದ್ಯಾರ್ಥಿಗಳ ಜೀವನ ನೋಡಲಿಕ್ಕೆ ಹೋದರೆ ಈ ತಿಂಗಳಲ್ಲಿ ಏನೋ ನಿಮ್ಮ ಈ ಮಂದ ಬುದ್ಧಿ ಹೇಳುವಂಥದ್ದು ಚುರುಕಾಗ್ತದೆ ಅಂತೇಳಿ ಹೇಳಬಹುದು. ಯಾಕಂದರೆ ರವಿ ಮನೆಯಲ್ಲಿ ಬುಧ ಇದ್ದಾನೆ. ಹಾಗಾಗಿ ಚುರುಕಾದಂಥ ಬುದ್ಧಿ, ಚುರುಕಾದಂಥ ಕೆಲಸ ಕಾರ್ಯಗಳು, ಏನೋ ಚುರುಕಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂಥೇಳಿ ಆ್ಯಕ್ಟಿವ್ ಆಗಿ ನಿಮ್ಮ ಮುಂದೆ ಹೋಗುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಹಾಗೆ ಸಾಕಷ್ಟು ಆ ಗಣೇಶನು ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ವಿಘ್ನ ಅಂತಂದರೆ ಬಹುಶಃ ಈ ತಿಂಗಳಲ್ಲಿ 3 ವಿಘ್ನ. ಒಂದು ನಿಮ್ಮ ಆಲಸ್ಯತನ ಹೇಳುವಂಥದ್ದು ವಿಘ್ನ. 2ನೇದಾಗಿ ಎಲ್ಲೂ ಕೂಡ ಸರಿಯಾಗಿ ನೀವು ಮುಂದೆ ಹೋಗುವುದಿಲ್ಲ. ಯಾವುದೇ ಕೆಲಸ ಇದ್ದರೂ ಆರಂಭದಲ್ಲಿ ಮಾಡಿಬಿಡ್ತೀರಿ. ಆರಂಭ ಶೂರತನ ಅಂತೇಳಿ ಹೇಳ್ತಾರೆ ನಮ್ಮಲ್ಲಿ ಹಿರಿಯರು. ಹಾಗಾಗಿ ಆರಂಭ ಶೂರತನ ಇರುತ್ತೆ, ಕೊನೆಗೆ ಅದನ್ನು ಒಂದು 5 ನಿಮಿಷ 10 ನಿಮಿಷ ಇದ್ದಾಗ ಅದನ್ನು ನಿಲ್ಲಿಸಿಬಿಡ್ತೀರಿ. ಸರಿ ಇಲ್ಲ ಅಂಥೇಳಿ 5 ನಿಮಿಷ ನೀವು ಕೆಲಸ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ 3ನೇದಾಗಿ ಜಾಸ್ತಿ ನೀವು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಅದಕ್ಕೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಅರ್ಥ ಹೇಳುತ್ತೆ, ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತೆಯೇದಾತ್ಮನೋಹಿತಂ ಎಂಬುದಾಗಿ ಒಂದು ಕಡೆ ಹೇಳುತ್ತೆ. ಅರ್ಥ ಏನು? ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಚಿಂತೆಯೇದಾತ್ಮನೋಹಿತಂ, ನಾನು ಏನೇನು ಹಿತವಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಗಮನಿಸಬೇಕಂತೆ. ಇನ್ನೊಬ್ಬರಿಗೂ ಹೆಲ್ಪ್ ಮಾಡುವಂಥದ್ದು ಬೇಕು, ಬೇಡ ಅಂತಿಲ್ಲ. ಆದರೆ ಕೆಲವೊಂದು ಸಲ ಅದು ಕೂಡ ತೊಂದರೆ ಆಗುವಂಥ ಸಾಧ್ಯತೆಗಳಾಗ್ತದೆ. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮಿಂದ ಒಳ್ಳೆಯದಾಗುವಂಥ ಪ್ರಯತ್ನಗಳನ್ನು ಮಾಡಬೇಕು. ನಾವು ಯಾವ್ಯಾವ ಕೆಲಸಗಳನ್ನು ಮಾಡಿದ್ರೆ ಇನ್ನೊಬ್ಬರಿಗೆ ಸಹಾಯ ಆಗಬಹುದು ಹೇಳೋದು ನೋಡುವಂಥದ್ದು ಮಾಡಬೇಕು. ಎಷ್ಟೋ ಸಲ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅಂತ ದುಡ್ಡು ಕೊಡುವಂಥದ್ದು, ಕೊನೆಗೆ ಅವರೆಲ್ಲೋ ಕಳೆದು ಹೋಗಿಬಿಡ್ತಾರೆ, ಸಮಸ್ಯೆ ಆಗಿಬಿಡ್ತಾರೆ, ದುಡ್ಡೇ ಕೊಡೋದಿಲ್ಲ, ಅದಕ್ಕೆ ಮತ್ತೆ ದುಃಖ ಪಡುವಂಥದ್ದು. ಹೀಗೆ ಕೆಲವೊಂದೆಲ್ಲ ಈ ಮೇಷರಾಶಿಯವರಿಗೆ ಇಂಥ ಸಮಸ್ಯೆಗಳಿಗೆ ಬಹಳ ಜನ ಬಿದ್ದಿದ್ದೀರಿ, ಬಹಳ ಜನ ಒದ್ದಾಡ್ತಾ ಇದ್ದೀರಿ. ಆದರೆ ಹಣಕಾಸಿಗೆ ಅಲ್ಪ ಸ್ವಲ್ಪ ಜಾಗ್ರತೆಗಳಿಂದ ನೀವು ಹೊರಗಡೆ ಬರುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಆದರೆ ಇಂತಹ ತೊಂದರೆಗಳನ್ನು ಮುಂದೆ ಮಾಡಬೇಡಿ ಹೇಳುವುದನ್ನು ಪುನಃ ಒತ್ತಿ ನಾನು ಹೇಳ್ಬೋದು. 12ನೇ ರಾಶಿಯ ರಾಹು ಏನಂತಂದರೆ, ಯಾವುದೋ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಹೇಳೋ, ಅಥವಾ ಇನ್ನೊಬ್ಬರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಹೇಳೋ, ಇನ್ನೊಬ್ಬರ ಹತ್ರ ಇಸ್ಕೊಡೋದು, ಇದೆಲ್ಲ ನಿಮಗೆ ಸ್ವಲ್ಪ ಮಾರಕವಾಗುತ್ತೆ ಅಂತ ಹೇಳ್ಬೋದು. ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಯಾಕಂದರೆ ಇವತ್ತಿನ ದಿವಸ ಬ್ಯಾಂಕುಗಳು ಲೋನ್ ಕೊಡುವಂಥ ಅವಕಾಶಗಳು ಬೇಕಾದಷ್ಟಿದೆ. ನಾವು ಸುಮ್ಮನೆ ಇನ್ನೊಬ್ಬರ ಹತ್ರ ಇಸ್ಕೊಟ್ಟು ಸುಮ್ಮನೆ ನಾವು ಮನಸ್ಸಿಗೆ ಬೇಜಾರು ಮಾಡುವಂಥದ್ದು ಬೇಡ. ಅದರಿಂದ ಸಮಸ್ಯೆಗಳು ಪುನಃ ಬರುತ್ತೆ. ಮತ್ತು ಕಾನೂನಿನ ತೊಡಕುಗಳಿದ್ದರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಬಗೆಹರಿಯುವಂಥ ಸಾಧ್ಯತೆಗಳು, ಮತ್ತು ಕೋರ್ಟು ಕಚೇರಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅಂಥವ್ರಿಗೆ ಕೂಡ ಶುಭವಾದಂಥ ವಾರ್ತೆಗಳು, ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ಸಮಾಧಾನ ಸಿಗುತ್ತೆ. ಎಲ್ಲೋ ಒಂದು ಕಡೆಗೆ ನೀವು ಯಾವುದೋ ಒಂದು ಕೇಸ್ ವಹಿಸ್ಕೊಂಡಿರ್ತೀರಿ, ಅದನ್ನು ನಡೆಸ್ತಾ ಇರ್ತೀರಿ, ಅದನ್ನು ನಿಮಗೆ ಜಯ ಹೇಳುವಂಥ ಸಿಗುವಂಥ ಸಾಧ್ಯತೆಗಳು ಆಗುತ್ತೆ. ಮತ್ತು ಆಹಾರ ಪದಾರ್ಥಗಳನ್ನು ಯಾರ್ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ, ಉದಾಹರಣೆಗೆ
ತರಕಾರಿ ವ್ಯಾಪಾರ, ದಿನಸಿ ವ್ಯಾಪಾರ ಇಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ದೊಡ್ಡದಾದಂಥದ್ದು ಅಂತಂದರೆ ನಿಮ್ಮ ಯಾವುದೋ ಒಂದು ವಿಶೇಷವಾದಂಥ ಒಂದು ಶಕ್ತಿ ನಿಮಗೆ ಈ ತಿಂಗಳಲ್ಲಿ ಸಿಗ್ತದೆ. ವಿಶೇಷವಾದಂಥ ದೃಢವಾದಂಥ ಸಾಧನೆಗಳು ನಿಮಗೆ ಆಗ್ತದೆ ಅಂತೇಳಿ ಹೇಳಬಹುದು. ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಬನ್ನಿ. 5 ವಿಷಯದಲ್ಲಿ ಜಾಗ್ರತೆ ವಹಿಸಿ. 1ನೇದು ಮಾತಿನ ವಿಷಯದಲ್ಲಿ ಜಾಗ್ರತೆ. ಹಾಗೆ 2ನೇದಾಗಿ ಇನ್ನೊಬ್ಬರಿಗೆ ಹಣಕಾಸನ್ನು ಈ ತಿಂಗಳ ತನಕ ಕೊಡಲಿಕ್ಕೆ ಹೋಗಬೇಡಿ ಹೇಳ್ತೇನೆ. 3ನೇದಾಗಿ ಆರಂಭ ಮಾಡಿದಂಥ ಕೆಲಸ ನಿಲ್ಲಿಸಿದಿರಿ, ಅದನ್ನು ಮತ್ತೆ ನಿಲ್ಲಿಸದೇ ಇದ್ದಾಗ ಆರಂಭ ಮಾಡ್ಕೊಂಡು ನಡೆಸ್ಕೊಂಡು ಹೋಗಿ ಅಂತೇಳಿ ಹೇಳ್ತೇನೆ. ಹಾಗೆ 4ನೇದಾಗಿ ಕುಟುಂಬದ ವಿಷಯದಲ್ಲಿ, ತಂದೆ ತಾಯಿಯವರ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಮಾಡಿದರೆ ಈ ತಿಂಗಳಲ್ಲಿ ಮುಂದೆ ಹೆಚ್ಚಿನದಾದಂಥ ಲಾಭಾಂಶದ ಕಡೆಗೆ ಹೋಗ್ತೀರಿ. ನೋಡಿ, ನಕ್ಷತ್ರ ಪರಿಹಾರಗಳೇನಪ್ಪ? 1ನೇದಾಗಿ ಅಶ್ವಿನಿ ನಕ್ಷತ್ರ. ನೀವೇನು ಸಾಧ್ಯ ಆಗುತ್ತೋ 6ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ ಇದೆ. ಆ ದಿವಸ ಒಮ್ಮೆ ಲಲಿತಾ ಸಹಸ್ರನಾಮ ಹೇಳಿ, ಎಲ್ಲಾದರೂ ಒಂದು ದುರ್ಗಾ ದೇವಸ್ಥಾನನೋ ಅಥವಾ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಬನ್ನಿ. ಆ ಜಗನ್ಮಾತೆ ಅನುಗ್ರಹ ಮಾಡುತ್ತಾಳೆ. ವಿಶೇಷವಾಗಿ ಗೌರಿ ದೇಹ ಸಮದ್ಭವಾಂತ್ರ ಜಗತಾಂ ಆಧಾರಭೂತಾಂ ಮಹಾ ಎಂಬುದಾಗಿ ಹೇಳಿದ್ದಾರೆ. ಈ ಜಗತ್ತೆಲ್ಲ ಗೌರಿಯ ಸ್ವರೂಪದಿಂದಿದೆ, ಆ ತಾಯಿಯ ಸ್ವರೂಪದಲ್ಲಿದೆ, ಜಗನ್ಮಾತೆಯ ಸ್ವರೂಪದಿಂದಿದೆ. ಹಾಗಾಗಿ ಆ ಗೌರಿಯನ್ನು ನಮಸ್ಕಾರ ಮಾಡಿ. ನಿಮ್ಗೆ ಆ ಗೌರಿ ಅನುಗ್ರಹ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾಳೆ. ಇನ್ನು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ನೋಡಿ, ವರಸಿದ್ಧಿ ವಿನಾಯಕ ವ್ರತ ಇದೆ. ಆ ದಿವಸ ಏನಾಗುತ್ತೋ ಅಷ್ಟು ನೋಡಿ ಕೋಸಂಬರಿಯನ್ನು ಮಾಡಿ ಎಲ್ಲರಿಗೂ ಹಚ್ಚುವಂಥ ಪ್ರಯತ್ನವನ್ನು ಮಾಡಿ, ಅಥವಾ ಗಣೇಶನ ದೇವಸ್ಥಾನ ಇದ್ದರೆ ಕಡಲೆಕಾಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಚಂದ್ರ ದರ್ಶನ ಮಾಡಬೇಡಿ. ಅದರ ಜೊತೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ಗರಿಕೆಯಿಂದ ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಗಕಾರ ಗಣಪತಿ ಸಹಸ್ರನಾಮ ಅಂತಿರುತ್ತದೆ, ಅದನ್ನೇ ನೀವು ಅರ್ಚನೆ ಮಾಡಿ. ಅದರಿಂದ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಭರಣಿ ನಕ್ಷತ್ರದವರಿಗೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದ ಹಾಗೆ ಎಲ್ಲ ಬಲ ಇದೆ, ಆದರೆ ಮನಸ್ಸಿನ ಬಲ ಯಾಕೋ ಕುಂದುತ್ತಾ ಇದೆ ನಿಮಗೆ. ಹಾಗಾಗಿ ಅದನ್ನು ಮಾಡಿಕೊಳ್ಳಿ. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 18ನೇ ತಾರೀಕಿಗೆ ನೋಡಿ, ಆ ದಿವಸ ಹುಣ್ಣಿಮೆ ಇದೆ. ಆ ಹುಣ್ಣಿಮೆ ದಿವಸ ಎಷ್ಟಾಗುತ್ತೋ ಅಷ್ಟು ಚಂದ್ರನ ದರ್ಶನ ಮಾಡಿ ಒಂದಷ್ಟು ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ. ಚಂದ್ರ ದರ್ಶನ, ಅಕ್ಕಿಯ ದಾನ ಮಾಡ್ತಾ ಬನ್ನಿ. ಆ ಚಂದ್ರನ ಅನುಗ್ರಹದಿಂದ ಬಹಳ ಶುಭವಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆಲ್ಲ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.